ಬಟ್ ವಾಟರ್ ರೆಸಿಸ್ಟೆಂಟ್ ಪ್ರೂಫ್ ಅಲ್ಲ. ಹಿಡ್ಕೊಂತಾಳೆ ಹಲೋ ಅಂತಾಳೆ, ಬೈತಾರಿರು. ವೈನಾಡು ಕಿರಣ್ ಹೇಳ್ತಿದಾರೆ ಅಲ್ಲಿ ಹೋಗ್ಬಿಟ್ಟು ಒಂದ್ಸರಿ ಚೆಕ್ ಮಾಡೋಣ. ನನಗೆ ಏನಿಲ್ಲ, ಕಾಲು ತಲೆ ಮಸಾಜ್ ಇದ್ರೆ ಸಾಕು. ಏನ ಬಾಲ್ ಕೊಡು, ಅವಾಗಿಂದ ಎತ್ತಿ ಎತ್ತಿ ಕೊಡ್ತಾ ಇದ್ಲು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ ಚಾನಲ್. ನಾನು ಏನಪ್ಪ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಇನ್ನ ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಟ್ರು, ಶಾಕ್ ಕೊಟ್ಬಿಟ್ರು ಕಿರಣ್ ಬೆಳಿಗ್ಗೆನೆ. ಸೊ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಆ್ಯಕ್ಚುಲಿ ಏನು ಗೊತ್ತಾ, ನಾವು ಇಲ್ಲೇ ಸ್ಟೇ ಮಾಡೋಣ ಇನ್ನೊಂದು ನೈಟ್ ಅಂತ ಅಂದ್ಕೊಂಡ್ವಿ. ಬಟ್ ಕಿರಣ್ ಹೇಳಿದ್ರು ಆಲ್ರೆಡಿ ಇಲ್ಲಿ ಸ್ಟೇ ಮಾಡಿದ್ದೀವಲ್ಲ, ಇಲ್ಲಿ ತುಂಬ ಒಳ್ಳೊಳ್ಳೆ ರೆಸಾರ್ಟ್ಸ್ ಇನ್ನೂ ಎಷ್ಟೊಂದು ಇದ್ದಾವೆ, ಬೇರೆ ಥರನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿದ್ರಾ ಅಲ್ಲ ಕಿರಣ್. ಸೊ ಅದಕ್ಕೆ ಅಂತ ಇವಳು ರಾಣಿ. ಸೊ ಅದಕ್ಕೆ ಹತ್ರದಲ್ಲೇ ಇನ್ನೊಂದು ರೆಸಾರ್ಟ್ ಇದೆ, ಅಲ್ಲಿ ಬುಕ್ ಮಾಡಿದ್ದಾರೆ. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಯಾವ ಥರ ಇರುತ್ತೆ ನೋಡೋಣ. ಸೊ ಇವಾಗ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಆ ಬ್ರೇಕ್ಫಾಸ್ಟ್ಗೆ ಏನಿದೆ ನೋಡೋಣ. ಡಿನ್ನರ್ ಮಾತ್ರ ಮಸ್ತಾಗಿತ್ತು, ಊಟ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ಬ್ರೇಕ್ಫಾಸ್ಟ್ ಏನಿದೆ ನೋಡೋಣ. ವೈನಾಡು, ವಾವ್, ಈ ಪ್ಲೇಸ್ ಹೆಸರು ಏನಮ್ಮ, ಎಲ್ಲಿ ಬಂದಿದ್ದೀವಿ? ಅಯ್ಯ ಒಂದೇ ಸರಿ ಹೇಳೋದು ನಾನು, ಎಷ್ಟು ಕ್ಯೂಟಾಗಿ ಹೇಳಿದ್ಲಲ್ಲ, ವೈನಾಡ್. ಏನು ಸೌಂಡ್? ವೈ3 ರೆಸಾರ್ಟ್ ಹೇಳು. ವೈ3 ಅನ್ನು ಏನಮ್ಮ ಹೆದರ್ಕೊಂಡ್ಲು. ಏನದು? ಬರ್ಡಾ? ಹತ್ರದಲ್ಲೇ ಕೂಗ್ದಂಗೆ ಆಯ್ತಲ್ಲ ಅಮ್ಮ. ಹೆಂಗ್ ಕೂಗ್ತಮ್ಮದು? ಅಲ್ಲ ಹೆಂಗ್ ಕೂಗ್ತಿ ಹೇಳೋದು, ಎತ್ಕೋತೀನಿ. ಅದು ಹೆಂಗ್ ಕೂಗ್ತಲ್ಲಿ, ಹೆಂಗ್ ಕೂಗ್ತಮ್ಮದು? ಬನ್ನಿ ಪಪ್ಪ ಕರಿ, ಬನ್ನಿ ಬೇಗ ಬನ್ನಿ. ಈಗ ನೋಡಿಲ್ಲ. ಹಾಯ್ ಹಾಯ್ ಮಾಡು, ಹಾಯ್ ಮಾಡಿಲ್ಲ. ಹಾಯ್ ಅಂತ ಮಾಡೋದು ಪಪ್ಪಗೆ. ಅಲ್ಲೇನಿರೋದು? ಫಿಶ್ ಎಲ್ಲ ಆ ಕಡೆ ಹೋಗ್ಬಿಟ್ಟಿದ್ದಾವೆ, ಅಲ್ಲಿದಾವೆ. ಬಂತು ಬಂತು, ಒಂದು ಬಂತು. ಬಂದು ನೋಡು, ಫಿಶ್ ಬಂತು. ಸೊ ಏನಾಯ್ತಂದ್ರೆ ಇಯಾನ ನಿನ್ನೆಯಿಂದ ಪಾಟಿನೇ ಮಾಡಿರಲಿಲ್ಲ. ಸೊ ಅದಕ್ಕೆ ಡೈಪರ್ ಇದುವರೆಗೂ ಹಾಕಿಲ್ಲ, ಇವತ್ತೇ ಹಾಕಿದ್ದು. ಯಾಕಂದರೆ 2 ಡೇಸ್ ಆಯಿತು ಮಾಡಿರಲಿಲ್ಲ, ಮತ್ತೆ ಅಲ್ಲ 1 ದಿನ ಆಯಿತು ಮಾಡಿರಲಿಲ್ಲ. ಇವತ್ತು ಪಕ್ಕ ಮಾಡ್ತಾಳೆ ಅಂತ ಗೊತ್ತಿತ್ತು. ಅದು ನಾವು ಬ್ರೇಕ್ಫಾಸ್ಟ್ ಮಾಡೋ ಟೈಮ್ಗೆ ಅಂತಲೇ ನಂಗೆ ಗೊತ್ತಿತ್ತು. ಕರೆಕ್ಟ್ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ವಾ, ಆವಾಗ ಪಾಟಿ ಮಾಡೋದು. ಅದಕ್ಕೆ ನಾನು ಟೀ ಬೇರೆ ಕುಡಿತಾ ಇದ್ದೆ, ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಕಿರಣ್ ಯಾನನ್ನ ಕರ್ಕೊಂಡು ಹೋಗಿರ್ತೀನಿ, ಅವಳಿಗೆ ಇರಿಟೇಟ್ ಆಗ್ತಾ ಇರುತ್ತೆ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದಾರೆ ಕಿರಣ್ ಮಗಳನ್ನ ಕ್ಲೀನ್ ಮಾಡೋಕ್ಕೆ. ಸೊ ಅಷ್ಟೊತ್ತಿಗೆ ನಾನು ಇವಾಗ ಟೀ ಕುಡ್ಕೊಂಡು ಇವಾಗ ಓಡ್ತಾ ಇದ್ದೀನಿ. ಆಯಿತು ಆಲ್ಮೋಸ್ಟ್ 15 ಡೇಸ್, ಜಾಸ್ತಿನೇ ಆಯಿತು, 20 ಡೇಸ್ ಹಂಗೆ ಆದಮೇಲೆ ಇವತ್ತೇ ಹಾಕಿರೋದು ಡೈಪರ್. ಈವನ್ ಟ್ರಿಪ್ ಬಂದಿದ್ದೀವಿ ಅಂದೇ ಕೂಡ ನಿನ್ನೆ ಟ್ರಾವೆಲಿಂಗ್ ಮಾಡಬೇಕಾದ್ರೂ ನಾನು ಡೈಪರ್ ಹಾಕಿರಲಿಲ್ಲ ಅವಳಿಗೆ. ಸೊ ಅಭ್ಯಾಸ ಆಗಿಬಿಟ್ಟಿದೆ, ಆವಾಗವಾಗ ಅಲ್ಲಿ ಸ್ಟಾಪ್ ಬಂದಾಗೆಲ್ಲ ಅಲ್ಲಿ ವಾಶ್ರೂಮ್ ಕರ್ಕೊಂಡು ಹೋಗ್ತಾ ಇದ್ದೆ. ಸೊ ಹಂಗೆ ಅಭ್ಯಾಸ ಆಗಿಬಿಟ್ಟಿದೆ ಇವಾಗ ಡೈಪರ್ ಕಂಪ್ಲೀಟಾಗಿ ಬಂದು. ಎಮರ್ಜೆನ್ಸಿ ಟೈಮಲ್ಲಿ ಮಾತ್ರ ಯೂಸು. ಬ್ರೇಕ್ಫಾಸ್ಟ್ ಮಾತ್ರ ಮಸ್ತಾಗಿತ್ತು. ಇವಾಗ ನಾನು ಓಡ್ತಾ ಇದ್ದೀನಿ ರೂಮ್ಗೆ. ಚೆಕ್ಔಟ್ ಮಾಡ್ತಾ ಇದ್ದೀವಿ ಇವಾಗ. ಹೊಡೋದು ಏನೋ ಮಲ್ಕೊಂಡಿದ್ದಾಳೆ, ಖಾಲಿ ಖಾಲಿ ಇಲ್ಲಿದ್ದ ಇನ್ನು ಹತ್ರನೇ ಇರತ್ತೆ ಅದನ್ನು. A few hours later. Yeah. Wow. Hello. Good afternoon. Thank you. Thank you. ಏನದು? ಲೋಟಸ್.
ಈಗಾಗಲೇ ಆಟ ಆಡೋಕ್ಕೆಲ್ಲ ಇದೆ. ಏನು ಸೈಕಲ್ ಇದೆ. ಬಂದಿದ ತಕ್ಷಣ ವೆಲ್ಕಮ್ ಮಾಡಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ ನೋಡಿ, ರಿಯಲ್ ಆಗಿದೆ. ಹಾಂ, ಫೂಲ್ ಇದೆ ಅಂತೆ. ಬಾ ಏನು ಹೋಗ್ಬಿಟ್ಟು ಬರೋಣ. ಏನಾಗ ಮಾತ್ರ ಫುಲ್ ಎಂಜಾಯ್ ಅನಿಸುತ್ತೆ. ಯಾಕಂದರೆ ಬಾ ಕೆಳಗಿಲ್ಲ, ಪೂಲ್ ಹತ್ರ ಹೋಗೋಣ. ಇದು ಕೊಟ್ಟರು. ಬಂದಿದ ತಕ್ಷಣ ವಾಶ್ ಮಾಡೋಣ. ಈ ಪ್ಲೇಸ್ ಅಲ್ಲಿಗಿಂತ ನನಗೇನೋ ಇದು ಸಖತ್ ಇಷ್ಟ ಆಯಿತು. ಅಲ್ಲಿ ಅಂದರೆ ಸ್ವಲ್ಪ ಜಾಸ್ತಿ ಜನ ಹಂಗೆ ಇರ್ತಿದ್ವು, ಒಂಥರ ಸೈಲೆಂಟಾಗಿದೆ. ಇಲ್ಲಿ ನೋಡಿ ಪೂಲ್ ಇದೆ, ಪ್ಲಸ್ ಆ ಕಡೆ ರಿವರ್ ವ್ಯೂ ಕೂಡ ಇದೆ. ಇಲ್ಲಿ ಸೈಕಲ್ ಎಲ್ಲ ಇದೆ, ಮಕ್ಕಳಿಗೆಲ್ಲ ಆಟ ಆಡೋಕ್ಕೆಲ್ಲ ಇದೆ. ಏನಾಗಿ ತುಂಬ ಚೆನ್ನಾಗಿದೆ ಇದು. ಅಲ್ಲಿ ನೋಡಿ ಪೂಲ್ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ವಾವ್. ಇಲ್ಲೆಲ್ಲ ಇಂಡೋರ್ ಗೇಮ್ಸ್ ಇದೆ. ಓ ಮೈ ಗಾಡ್, ನಮ್ಮ ಮನೇಲಿ ಇದೆಯಲ್ಲ ಅಯ್ಯ ನಿಂದು. ವಾವ್, ಹೋಗು, ಜಾರಬಂಡಿ ಇದೆ ನೋಡು. ಕೊಡು, ಹೂವು ಕೊಡು. ಓ ಚೆನ್ನಾಗಿದೆ ಇದು. ಒಳ್ಳೆ ಕೆಲಸ ಮಾಡಿದ್ವಿ ಆ್ಯಕ್ಚುಲಿ. ಅಲ್ಲೇ ಎಕ್ಸ್ಟೆಂಡ್ ಮಾಡೋಕ್ಕಿಂತ ಇಲ್ಲಿ ಬಂದು ಹಂಗಿಲ್ಲ. ನಾನು ಬರ್ತೀನಿ ಇರು. ಓ ಈ ಗೇಮ್ ನನ್ನ ಫೇವ್ರೇಟ್. ಬಾಲ್ ಇದೆ ಒಳಗಡೆ. ವಾವ್, ಇಲ್ಲಿ ಆರಾಮ ರಿಲ್ಯಾಕ್ಸ್ ಮಾಡೋದಷ್ಟೇ. ಇನ್ನು ಆದಷ್ಟು ರಿಲ್ಯಾಕ್ಸ್ ಮಾಡ್ಕೊಂಡು ಆಟಾಡು. ನಾನು ಕ್ಲೋಸ್ ಮಾಡಲಾ? ಒಳಗೆ ಹೋಗು, ಹೋಗು ಒಳಗಡೆ ಆಟಾಡು. ಒಳಗಡೆ ಪಪ್ಪ ಕರಿತೀನಿರು, ತೋರಿಸ್ತೀನಿ ಪಪ್ಪಗೆ. ಆಮೇಲೆ ಮತ್ತೆ ಬಂದು ಊಟ ಮಾಡ್ಕೊಂಬಂದು ಮತ್ತೆ ಆಟ ಆಡೋಣ. ಹೊರಗಡೆ ಹಾಕ್ಬಾರ್ದು. ಟಿಶ್ಯೂ ಚೆನ್ನಾಗಿದೆ, ಮಸ್ತಾಗಿದೆ ಮಾತ್ರ. ವಾವ್, ನೋಡಿ ವ್ಯೂ ನೋಡಿ. ಇದು ಎಂಟ್ರನ್ಸ್. ಬಂದ ಕಡೆಯಿಂದ ಗೇಮ್ಸ್ ಎಲ್ಲ ಇದೆ. ಎಲ್ಲಿ ಬೇಗ ಬರಬೇಕಾ? ಬೇಗ ಬಂದೆ. ಏನು ನಾನು ಬರಲ್ಲ ಒಳಗಡೆ? ಓಕೆ, ಪಪ್ಪ ಬರಲಿ, ಬಚ್ಚಿಟ್ಕೊಂಬರೋಣ. ಇವಾಗ ವೆಲ್ಕಮ್ ಡ್ರಿಂಕ್ ಕೊಟ್ಟಿದ್ದಾರೆ. ಅಯ್ಯ, ನಾನು ಇಲ್ಲದೆ ಅದ್ರ ಮೇಲೆ ಹೋಗಂಗಿಲ್ಲ. ನೀನು ಹಲ್ಲು ಮುರ್ಕೋತೀಯ ನೋಡು. ಬಾ, ನಾನು ಆಮೇಲೆ ಆಟಾಡಿಸ್ತೀನಿ. ಜ್ಯೂಸ್ ಕುಡಿ. ಬಾ, ಇಲ್ಲಿ ವಾಟರ್ ಮಿಲನ್ ಕೊಟ್ಟಿದ್ದಾರೆ. ಬಾ, ಜ್ಯೂಸ್ ಕುಡಿಸ್ತೀನಿ. ಬಾ, ಇದೆಲ್ಲ ಆಮೇಲೆ ಆಟಾಡೋಣ. ಬಾ, ಅದು ಇನ್ನೂ ದೊಡ್ಡ ಬಾಮು ಫುಲ್ ಬರ್ತಾನೆ ಇಲ್ಲ. ಕಿರಣ್ ಏನು ಹೇಳಿದ್ರು, ಈ ಬಿಲ್ಡಿಂಗಲ್ಲೂ ಒಂದು ಸ್ಟೇ ಇದೆ. ನಾವು ಆ್ಯಕ್ಚುಲಿ ಬುಕ್ ಮಾಡಿದ್ದೆ ಇಲ್ಲಿರೋದು. ಅಲ್ಲೊಂದು ಇದೆಯಲ್ಲ, ಅದು ಇದೆ ಅಂತೆ. ವ್ಯೂ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಇಲ್ಲಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಇಲ್ಲೇ ಇರಿ, ಇಲ್ಲಾಂದರೆ ಅಲ್ಲಿ ಇರಿ ಅಂದರು. ಅದಕ್ಕಂದರೆ ಎಕ್ಸ್ಟ್ರಾ ಸ್ವಲ್ಪ 2000 ಆಗ್ಬೋದು ಅಂತ ಹೇಳಿದ್ದಾರೆ. ಹಾಂ, ಬರ್ತಾ ಇದ್ದೀನಿ ಇರು, ನೋಡ್ಕೊಂಬರೋಣ. ಬಾ. ಸೊ ಇವಾಗ ಬುಕ್ ಮಾಡಿರೋದು ಇದು. ಇಲ್ಲಿ ಈ ಥರ ಇದೆ ವ್ಯೂ ರೂಮಿಂದ. ಕಿರಣ್ ಹೇಳ್ತಿದ್ದಾರೆ ಅಲ್ಲಿ ಹೋಗ್ಬಿಟ್ಟು ಒಂದ್ಸರಿ ಚೆಕ್ ಮಾಡೋಣ, ಆಮೇಲೆ ಫೈನಲ್ ಮಾಡೋಣ ಯಾವುದು ಅಂತ. ಅಲ್ಲಿ ನೋಡಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಅಲ್ಲಿ ನಾವು ಮೇಲೆ ಹೋಗಿ ನೋಡಿದ್ದು ಅಲ್ಲಿ. ಮಸ್ತಾಗಿದೆ. ಇಲ್ಲಿ ಓಪನ್ ಪೂಲ್. ವಾವ್. ಕಿರಣ್ ಇವಾಗ ಆಟ ಆಡೋಣ ಪೂಲಲ್ಲಿ ಅಂತಿದ್ರೆ. ಬಿಸಿ ಇದೆಯಲ್ಲ, ಆಫ್ಟರ್ನೂನ್ ಟೈಮ್. ಓಕೆ, ಇವಾಗ ಆಡಿದ್ರೆ ಮಸ್ತ್ ಇರುತ್ತೆ ಅಂತ. ಏನೋ ಪೂಲ್ ನೋಡಿದ ತಕ್ಷಣ ಫುಲ್ ಖುಷಿ, ಫುಲ್ ನೀಟಾಗಿದೆ. ನೆಕ್ಸ್ಟ್ ಚೆಕ್ ಇನ್ ಆಗಿ ಪೂಲಲ್ಲಿ ಆಟ ಆಡೋದು. ಸೊ ಇದು ಈ ಥರ ಇದೆ. ಇಲ್ಲಿದ್ದಂದರೆ ಇದು ಈ ಥರ ವ್ಯೂ ಕಾಣುತ್ತೆ. ಯಾವುದು ಅಂತ ಫೈನಲ್ ಮಾಡ್ಬೇಕು ಇವಾಗ. ಇಲ್ಲಿರೋದೇನು ಇದರಲ್ಲಿ ಎಕ್ಸ್ಟ್ರಾ ಅಂದರೆ ಬಾಟಮ್ ಇಲ್ಲ. ಅದೇನದು ಆ ಕಡೆ ಡೋರ್ ಇದೆಯಲ್ಲ, ಅದು ಆ ಕಡೆ ಇರುತ್ತೆ. ಓಕೆ. ಇಲ್ಲಿ ನಾವು ಇದೇ ರೂಮ್ ಬುಕ್ ಮಾಡಿದ್ವಿ, ಮೇಲಿಂದಾನೆ ವ್ಯೂ ಚೆನ್ನಾಗಿರುತ್ತೆ ಅಂತ. ಇದೇ ನನಗೆ ತುಂಬ ಇಷ್ಟ ಆಯಿತು ಅಲ್ಲಿಗಿಂತ. ಯಾಕಂದರೆ ನಾವು ಇದಕ್ಕೂ ಮುಂಚೆ ಇದ್ದಿದ್ದು ಸ್ಟೇ ಮಾಡಿದ್ದು ಸ್ವಲ್ಪ ಹಂಗೆ ಇತ್ತು, ವುಡನ್ದು ವಿಲ್ಲಾ ಥರ ಲುಕ್ಕು. ಸೊ ಅದಕ್ಕೆ ಫೈನಲಿ ಇದೇ ಮಾಡಿದ್ವಿ. ಚೆನ್ನಾಗಿದೆ ಅಯ್ಯ. ಲಗೇಜಿಗೆಲ್ಲ ಹಂಗೆ. ನಾಳೆ ಮತ್ತೆ ರಿಟರ್ನ್ ನಮ್ಮ ಬೆಂಗಳೂರಿಗೆ ಹೊರಡೋದು.
ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ನೋಡಿ. ಫುಲ್ ಖುಷಿ ಇವಳಿಗೆ. ಬೊಟ್ಟಿಟ್ರಾ ಆಡೋಣ ಅಂತ ನಿನ್ನೆ ಅಲ್ಲಿ ಆಟ ಆಡಿದ್ದು ಸ್ವಿಮ್ ಸೂಟ್ ಎಲ್ಲ ಅಲ್ಲೇ ಒಣಗಿತ್ತು ಅರ್ಧ. ಇವಾಗ ಹೋಗ್ತಾ ಇದ್ದೀವಿ ಪೂಲಲ್ಲಿ ಆಡೋಕ್ಕೆ. ಬಾ ಹೋಗೋಣ ಪೂಲ್. ಓಕೆ, ಇವಾಗ ಪೂಲ್ ಹತ್ರ ಬಂದಿದ್ದೀವಿ. ಏನ ಬಂದಾಗಿಂದ ಪೂಲ್ 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 ಅಂತಾನೆ ಇದ್ದಾಳೆ. ಎಷ್ಟು ಚೆನ್ನಾಗಿದೆಲ್ಲ ಎಲ್ಲ ಕಡೆ. ಹಾ ಕಾಲು ಸುಡ್ತೈತೆ. ಹಾಂ, ಬಿಸಿ ನ್ಯಾಚುರಲ್ ಆಗಿ ಬಿಸಿ ಇರುತ್ತೆ. ಬಾಲಿ ಡ್ರೆಸ್ ಚೇಂಜ್ ಮಾಡ್ಕೊಂಬರೋಣ. ಪ್ರಾಪರ್ ಸ್ವಿಮ್ ಅಟೈರ್ ಇಸ್ ಮಸ್ಟ್. ಸ್ವಿಮ್ ಸೂಟ್ ಇರಲೇಬೇಕು. ಓಕೆ, ಎಲ್ಲ ಕಡೆ ಗ್ರೀನ್ ಎಲ್ಲಪ್ಪ. ಅಲ್ಲೇ ಹೋಗು, ಆ ಕಡೆನೂ ಎಂದಿದೆ. ಇವಾಗ ಪೂಲ್ಗೆ ಹೋಗ್ತಾ ಇದ್ದಾರೆ ಅಪ್ಪ ಮತ್ತೆ ಮಗಳು. ಏನು ಅಲ್ಲೇ ಹೋಗೋದು ಇವಾಗ. ಬಿಸಿ ಇದೆಯಾ? ನಮಗಿಲ್ಲಿ ಬಿಸಿ ಆಗ್ತಿರ್ಬೋದು ಕಾಲಿಡೋಕ್ಕೆ. ಬಟ್ ಓಕೆ, ಒಂದು ಸ್ವಲ್ಪ ಹೇಳಿದ್ರೆ ಸರಿ ಹೋಗುತ್ತೆ. ಹೇಳು. ಇರಮೋ ಆ ಕಡೆ ಅಲ್ಲಿ ಇಳಿಯೋಣ, ಇರೋ ನಿಮಿಷ. ಸೊ ಪೂಲ್ ಮಾತ್ರ ಅಲ್ಲಿಗಿಂತ ಸಕ್ಕದಯ್ಯ. ಹೆಂಗಿದೆ ಇಲ್ಲಿ ಪೂಲ್? ಹೇಗಿದೆ ಅಮ್ಮು ಪೂಲ್? ಮಸ್ತಾಗಿದೆ ಇಲ್ಲಿ ಪೂಲ್. ಮತ್ತೆ ಆ ಕಡೆ ರಿವರ್ ವ್ಯೂ ಮಾತ್ರ ನಾನು ಯಾವತ್ತೂ ಅನ್ಕೊಂತಿದ್ದೆ ಈ ತರ ಒಂದು ಮಸ್ತಾಗಿರೋ ಒಂದ್ ಕಡೆ ಸ್ಟೇ ಮಾಡ್ಬೇಕು ಅಂತ. ಹಂಗೆ ಇದೆ ಮಾತ್ರ ಸಕ್ಕತ್. ತಗೋ ಬಾಲ್, ತಗೋ ಪಪ್ಪ ಕೊಡೋಣ ಬಾಲ್. ಅಲ್ಲಿ ಪಪ್ಪ ಹತ್ರ ಇದೆ. ಮಾಡಲಿ ಈ ಕಡೆ ಹೋಗ್ಬೇಕಾ? ಇಲ್ಲಿ ಇಲ್ಲಿ ನಿಂತ್ಕೊ, ಇಲ್ಲಿ ನಿಂತ್ಕೊ. ಕರೆಕ್ಟ್ ಆಗುತ್ತೆ. ಅಲ್ಲಿ ಮಾಮನ್ ನೋಡು, ಬಾಲ್ ಅಲ್ಲಿ ಇದೆ ಇರೋ. ವಾಟರ್ ಪ್ರೂಫ್ ಮೊಬೈಲ್ ಏನಕ್ಕೆ ಅಷ್ಟೆಲ್ಲ ಇದು ಮಾಡ್ತಿದ್ಯಾ ಅಂತಿದ್ದಾರೆ. ಕೇಸ್ ತೆಗೆದ್ಬಿಟ್ಟು ಬರೀ ಅದ್ ಮಾತ್ರ ಇಟ್ಟು ನಾ ನೀರಲ್ಲಿ ಇಕ್ಕು ಮೊಬೈಲ್ ಅಂತಿದ್ದಾರೆ. ನಂಗೆ ಟೆನ್ಷನ್ ಆಗ್ತಿದೆ. ಯಾಕಂದ್ರೆ ಒಂದ್ಸರಿ ಇಟ್ಬಿಟ್ಟು ಚಾರ್ಜ್ ಆಗಿರ್ಲಿಲ್ಲ 3 hours ವರೆಗೂ. ಗೊತ್ತಿರೋ ತಳೆ ವಿಡಿಯೋ ನೋಡಿದ್ರೆ. ಬಟ್ ವಾಟರ್ ರೆಸಿಸ್ಟೆಂಟ್ ಪ್ರೂಫ್ ಅಲ್ಲ. ಕಿರಣ್ ಐ ವಾಚ್ ಅದು ಹಾಕೊಂಡಿದ್ದಾರೆ ವಾಟರ್ ಪ್ರೂಫ್ ಅಂತ. ಅದು ಹಾಕೊಂಡೆ ಇಳ್ದ್ಬಿಟ್ಟಿದ್ದಾರೆ. ಏನಾಗಿದೆ ಅದು ಸ್ವಿಮ್ಮಿಂಗ್ ಮಾಡ್ಬೇಕಾದ್ರೆ ಮತ್ತೆ ಓಕೆ, ಬಟ್ ನನಗೆ ಟೆನ್ಷನ್. ಅಂಡರ್ ವಾಟರ್ ಎಲ್ಲ ತೆಗಿ ಅಂತ ಹೇಳ್ತಾರೆ. ಬಟ್ ಬೇಡ, 3 hours ಲಾಸ್ಟ್ ಟೈಮ್ ಆದಂಗಾದ್ರೆ. ಹೆಂಗಿದೆ ಕಿರಣ್ ಇಲ್ಲಿ ಪೂಲ್? ಸಕ್ಕತ್ತಾಗಿದಾರ. ಅದೊಂಥರ ಡಿಫ್ರೆಂಟ್ ಆಗಿತ್ತು, ಇದೊಂಥರ ಡಿಫ್ರೆಂಟ್ ಆಗಿದೆ. ವಾವ್, ಮಸ್ತ್ ಇದೆ. ಅದು ಫಾರೆಸ್ಟ್ ಮಧ್ಯ ಅಲ್ಲ, ಅದು ಫಾರೆಸ್ಟ್ ಮಧ್ಯ. ಹಾ, ಏನೇನ್ ರಿಸೋರ್ಸ್ ಇದೆ ಅದರಿಂದ ಮಾಡಿದ್ದಾರೆ. ಹೂವು ಅಲ್ಲಿವರೆಗೂ ಹೋಗ್ಬೇಕು. ಇವಾಗ ನೋಡ್ಬಿಟ್ಲು ನೀರು ಬೇಕಂತ ಕುಡಿಯೋಕ್ಕೆ. ಬಾ ತಗೊಂಬರ್ತೀನಿ. ರೆಸಾರ್ಟ್ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದು ನನಗೆ ತುಂಬ ಇಷ್ಟ ಆಗಿದೆ. ಏನಂದರೆ ನನಗೆ ಕರೆಕ್ಟಾಗಿತ್ತು ಹೈಟ್, ಕರೆಕ್ಟು ನೆಕ್ವರೆಗೂ ಬರ್ತಾಯಿತ್ತು, ಮುಣುಗ್ತಾ ಇರಲಿಲ್ಲ. ಸೊ ಅದಕ್ಕೆ ನಾನು ಎಂಜಾಯ್ ಮಾಡೋಕ್ಕೆ ಆಯಿತು. ಅಲ್ಲಿವರೆಗೂ ಎಂಡ್ವರೆಗೂ ಹೋಗೋಕ್ಕಿಲ್ಲ ಅಂದರೆ ಭಯ ಆಗ್ಬಿಡ್ತೈತೆ ಏನಾದರೂ ಫುಲ್ ಡೀಪ್ ಇದ್ದಿದ್ರೆ. ಸೊ ಕರೆಕ್ಟಾಗಿತ್ತು ಹೈಟ್ ಎಲ್ಲ. ಕಿರಣ್ ಆವಾಗಿಂದ ಬಿಡ್ತಾಯಿಲ್ಲ, ಮೊಬೈಲ್ ಕೊಡು ನಾನು ಅಂಡರ್ ವಾಟರ್ ಶೂಟ್ ತೆಗಿತೀನಿ ಅಂತಿದ್ದಾರೆ. ಸೊ ಅವ್ರನ್ನ ನಂಬಿಟ್ಟು ಕೊಡ್ತಾ ಇದ್ದೀನಿ. ಏನಾದರೂ ಆದರೆ ನನಗೆ ಏನಾದರೂ ಡೇಟಾ ಹೋದ್ರೆ ಕಷ್ಟ. ಎಷ್ಟೊಂದು ವಿಡಿಯೋ ಮಾಡಿರ್ತೀನಿ ಕಷ್ಟಪಟ್ಟು, ಡಿಲೀಟ್ ಆಗ್ಬಿಡುತ್ತೆ ಅಂತ ಭಯ ಅಷ್ಟೇ. ಏನಾಗಲ್ಲ, ಕೊಡ್ತಾ ಇದ್ದೀನಿ. ಪಪ್ಪ ಎಲ್ಲಿ ಪಪ್ಪ? ಅಲ್ಲಿ ಬೂವಲ್ಲಿ ಆಡ್ತಾ ಇದ್ದಾರಾ? ಏನ ಬೂವಲ್ಲಿ ಆಟ ಆಡ್ದ? ಸಾಕು ಬಾ ಹೋಗೋಣ. ಬಾ ಕಿರಣ್, ಹೊಡೋಣ. ಸರಿ, ಪಪ್ಪ ಬರ್ತಾನೆ ಇಲ್ಲ ನೋಡು. ನಾವು ವೆಯ್ಟ್ ಮಾಡ್ತಾ ಇದ್ರೆ ಅಲ್ಲಿ ಹೋಗ್ಬಿಟ್ಟು ನಿಂತ್ಕೊಂಡಿದ್ದಾರೆ ಕಿರಣ್. ಅವಾಗಿಂದ ಕರಿತಾ ಇದ್ದೀನಿ, ಬರ್ತಾನೆ ಇಲ್ಲ. ಮಮ್ಮಮ್ಮ ತಿಂತೀಯ? ಹಸ್ವಾಗಿದೆಯಾ? ಬನ್ನಿ ಪಪ್ಪನು. ಪಪ್ಪ ಬನ್ನಿ. ಏನು ನೀನು ಹೋಗ್ತೀಯಾ?
ಸಾಕು, ಜಾಸ್ತಿ ಆಡಬಾರ್ದು, ನೆಗಡಿ ಆಗುತ್ತೆ. ಫುಲ್ ಕ್ಲಿಯರ್. ಮಸ್ತಿದೆ. ಫುಡ್ ಆರ್ಡ್ರ್ ಮಾಡೋಣ ಅಂತ, ಪರವಾಗಿಲ್ಲ, ಫುಡ್ ರೇಟ್ ಎಲ್ಲ ರೀಸನಬಲ್ ಆಗಿದೆ. ಆರಾಮಾಗಿ ಆಮೇಲೆ ಮತ್ತೆ ಇಶ್ಯಾ ಬಿದ್ದ, ಓಡಾಡ್ಬಾರ್ದು ನಮಗೆಲ್ಲ. ಬಾ ಸ್ನಾನ ಮಾಡಿಸ್ತೀನಿ ಬಾ ನಿಂಗೆ. ಸೊ ಮಸಾಜ್ ಎಲ್ಲ ಇದೆ ಅಂತೆ, ಕೊಟ್ಟಿದ್ದಾರೆ. ಇರಲ್ಲ, ಸಾರಿ. ಇಲ್ಲಿದೆ ಮಸಾಜ್ ಅಲ್ಲಿಗಿಂತ ಇಲ್ಲಿ ಎಷ್ಟೋ ಕಮ್ಮಿ ಇದೆ ಮಾಡ್ಸೋಕ್ಕೆ. ನೋಡೋಣ, ಕಿರಣ್ ಏನೋ ಫುಲ್ ಬಾಡಿ ಮಸಾಜ್ ಮಾಡಿಸ್ತಾರಂತೆ. ವಿತೌಟ್ ಸ್ಟೀಮ್ ಅಂದರೆ 1500, ವಿತ್ ಸ್ಟೀಮ್ ಅಂದರೆ 2200 ಇದೆ. ನನಗೆ ಏನಿಲ್ಲ, ಕಾಲು ತಲೆ ಮಸಾಜ್ ಇದ್ದರೆ ಸಾಕು, ಫುಲ್ ಬಾಡಿಗಿಂತ ಅದೇ ಮೇನ್. ನೋಡೋಣ ಯಾವುದೇನು ಅಂತ. ಅವ್ರಿಗೆ 1 hour ಮುಂಚೆನೇ ಹೇಳ್ಬೇಕಂತೆ, ಫುಡ್ ಆದರೂ ಅಥವಾ ಈ ಥರ ಮಸಾಜ್ ಏನಾದಿದ್ರು ಪ್ರಾಯರ್ ಅಪಾಯಿಂಟ್ಮೆಂಟ್ ತೊಗೊಳಕ್ಕೆ. ಸೊ ಇವಾಗ ಕಿರಣ್ ಫುಡ್ ಆರ್ಡ್ರ್ ಮಾಡ್ತಾಯಿದ್ದಾರೆ, ಆಮೇಲೆ ನೋಡೋದು ಮಸಾಜ್ ಏನಾದರೂ ಇದ್ದರೆ. ಅವಾಗ ಇವಳಿಗೆ ಎಲ್ಲ ಕಡೆ ಕೈಗೆ ಸಿಗ್ತದೆ, ಎಲ್ಲ ಎಲ್ದಿ ಇಡ್ತಾ ಇದ್ದಾಳೆ. ಹಿಡ್ಕೊತಾಳೆ, ಹಲೋ ಅಂತಾಳೆ. ಬೈತಾರಿರು ಬಾದ, ಮತ್ತೆ ಸುಮ್ಮನೆ ಇರು. ಬಂದಿದ ತಕ್ಷಣ ಅವಳಿಗೆ ಬನಾನಾ ತಿನ್ನಿಸಿದೆ. ಒಂದು ಬನಾನಾ ಇತ್ತಲ್ಲ, ಏಲಕ್ಕಿ ಬನಾನಾ, ಅದನ್ನ ತಿನ್ನಿಸಿದ್ದೀನಿ. ನೀರಲ್ಲಿ ಚೆನ್ನಾಗಿ ಆಟ ಆಡೋದು ಲಸವಾಗಿರುತ್ತೆ ಅಂತ. ಸೊ ಇವಾಗ ಫುಡ್ ಆರ್ಡ್ರ್ ಮಾಡಿದ್ದೀವಿ. ಇನ್ನೊಂದು ಒಂದು 40 minutesಲ್ಲಿ ಬರುತ್ತೆ. ಯಾ ಇಲ್ಲೋಡಿಲಿ ಹೆಂಗಿತ್ತು ಪೂಲಲ್ಲಿ, ಹೆಂಗೆ ಆಟ ಆಡ್ದೆ ನೀನು? ಅಯ್ಯೋ ಸಿಗಾಕ್ಸ್ಬಿಟ್ಟು ಅದಕ್ಕೆ. ಹಂಗೆಲ್ಲ ಮಾಡಬಾರ್ದು. ಬಿಡು, ಕೈ ಸಿಗಾಕೊಳ್ದೆ ನಿಂದು. ಪೂಲ್ ಹೆಂಗಿತ್ತೀಯ? ಚೆನ್ನಾಗಿತ್ತಾ? ಹೆಂಗೆ ಮಾಡಿದೆ ನೀನು ಪೂಲಲ್ಲಿ? ಹೆಂಗೆ ಆಟ ಆಡಿದೆ? ಪಪ್ಪ ತಲೆ ಮೇಲೆ ಇಲ್ಲಿ ಕುತ್ಕೊಂಡಿದ್ದ ಹೆಗ್ಲ ಮೇಲೆ. ಚೆನ್ನಾಗಿತ್ತಲ್ಲ ಪೂಲೆಲ್ಲ? TV ಹಾಕೊಂಡಿದ್ದೀವಿ, ಕನ್ನಡ ಮ್ಯೂಸಿಕ್ ಬರುತ್ತೆ ಮಸ್ತ್. ಏನೋ ನೋಡಿ, ಹೂವು ಪೆಟಲ್ ಸಿಕ್ಬಿಟ್ಟಿದೆ, ಆಡ್ಕೊಂಡು ಕೂತ್ಕೊಂಡಿದ್ದಾರೆ. ಸೊ ಊಟ ನೋಡಿ, ಏನಿದು ವೆಜ್ ಪಲಾವ್ ಮತ್ತು ವೆಜ್ ಬಿರಿಯಾನಿ ಮಾಡಿದ್ದೀವಿ. ಒಂದು ರಾಯ್ತ ಕೊಟ್ಟಿದ್ದಾರೆ, ಇಲ್ಲೊಂದು ಚಟ್ನಿ. ಸೊ ಇಷ್ಟು ತಿಂತಾ ಇದ್ದೀವಿ. ಆಚೆ ಬಂದು ತಿನ್ನೋಣ ಅಂದ್ರೆ ಕಿರಣ್ ಆರಾಮಾಗಿ ವ್ಯೂ ನೋಡಿಕೊಂಡು. ಸೊ ನಾವಿಲ್ಲಿ ಟ್ರಿಪ್ ಹೋದಾಗಿಂದ ಊಟ ಮಾತ್ರ ಎಲ್ಲ ತುಂಬಾ ಚೆನ್ನಾಗಿತ್ತು. ವೆಜಿಟೇರಿಯನಲ್ಲಿ ಇಷ್ಟು ಚೆನ್ನಾಗಿಲ್ಲ ಸಿಗುತ್ತಾ ಅಂತ ಅಂದ್ಕೊಂಡಿರಲಿಲ್ಲ. ಊಟ ಮಾತ್ರ ತುಂಬ ಎಂಜಾಯ್ ಮಾಡಿದ್ವಿ. ಸೊ ನಾನು ಇವಾಗ ಜಸ್ಟ್ ಹೋಗಿ ಮಸಾಜ್ ಮಾಡಿಸ್ಕೊಂಬಂದೆ. ನಾನು ಫುಲ್ ಬಾಡಿ ಏನು ಮಾಡಿಸಿಲ್ಲ, ನೆಕ್ಕು, ಹೆಡ್ ಮತ್ತು ಫುಟ್ ಮಸಾಜ್ ಮಾಡಿಸಿದೆ. ವಾವ್, ಹಂಗೆ ನಿದ್ದೆ ಹೋಗ್ಬಿಟ್ಟಿದೆ. ನನಗಂತೂ ಎಚ್ಚರನೇ ಆಗಿಲ್ಲ. ಅರ್ಧ ಗಂಟೆ ಇದ್ದಿದ್ದು, 30 minutesಗೆ 1300 ಏನೋ ಇತ್ತು. ನಂಗೆ ಗೊತ್ತೇ ಆಗಿಲ್ಲ ಎಷ್ಟು ಸ್ಟಾರ್ಟ್ ಮಾಡಿದ್ರೆ ಮಲ್ಕೊಂಡೇ ಬಿಟ್ಟಿದೆ. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಕ್ವಶನ್ಸ್ ಕೇಳ್ತಾಯಿದ್ರು. ನನಗೆ ಅಯ್ಯೋ ನಂಗೆ ನಿದ್ದೆ ಬರ್ತಿದ್ದೆ, ನಾನು ಎಂಜಾಯ್ ಮಾಡಬೇಕು ಅನ್ಕೋತಾ ಇದ್ದೆ. ಹಂಗೆ ಎಷ್ಟೊಂದು ಕ್ವಶನ್ಸ್ ಕೇಳ್ತಾಯಿದ್ರು, ಹೇಗಿದೆ ಬ್ಯಾಂಗ್ಳೂರ್ ವೆದರ್, ಹಂಗೆ ಅಂತೆಲ್ಲ. ಬಟ್ ನಾನು ಹಂಗೆ ಮಲ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಸ್ಲೀಪಿಂಗ್ ಅಂದ್ಬಿಟ್ಟು ಅವರೇ ಸುಮ್ಮನೆ ಆಗಿಬಿಟ್ರು. ಹಂಗೆ ಎಂಜಾಯ್ ಮಾಡ್ತಾ ಇದ್ದೆ. ಎಷ್ಟು ಚೆನ್ನಾಗಿತ್ತು ಅಂದರೆ ರಿಲ್ಯಾಕ್ಸಿಂಗ್ ಆಗಿತ್ತು. ಹೆಡ್ ಮಸಾಜ್ ಅಂತೂ ವಾವ್, ಅವ್ರು ಮಾಡ್ತಾರಲ್ಲ ಅವರೆಲ್ಲ ಸರ್ಟಿಫೈಡ್. ಇಲ್ಲೆಲ್ಲ ಎಲ್ಲಿ ನೋಡಿದ್ರು ಬರೀ ಅದೇ ಇರುತ್ತೆ, ಮಸಾಜ್ ಸ್ಪಾ ಇರೋದು. ಆಯುರ್ವೇದಿಕ್ದು ಆಯಿಲೆಲ್ಲ ಹಾಕಿ ಮಸ್ತಾಗಿತ್ತು. ಕಾಲು ಕೂಡ ಎಷ್ಟು ರಿಲೀಫ್ ಆಗ್ತಂದರೆ ಭಾರಿ. ಇವಾಗ ನಾನು ಕಿರಣ್ ಫುಲ್ ಬಾಡಿ ಮಾಡಿಸ್ತಿದ್ದೆ. ನನಗನ್ಸಿದೆ ಎಷ್ಟು ನಾನು ಮಾಡಿಸ್ಬೋದಿತ್ತಲ್ಲ ಫುಲ್ ಬಾಡಿ ಅಂತ. ಏನಕ್ಕೆ ಬಿಡು, ಯಾಕಂದರೆ ಇದಕ್ಕೂ ಮುಂಚೆ ಕೇರಳಕ್ಕೆ ಹೋದಾಗ ನಾವು ಮಾಡ್ತಿದ್ವಿ ಫುಲ್ ಬಾಡಿ. ಅಷ್ಟೊಂದು ನಂಗೆ ವರ್ತ್ ಅಂತ ಅನಿಸಿರ್ಲಿಲ್ಲ. ಸೊ ಅದಕ್ಕೆ ಬೇಡ ಬಿಡಿ ಏನಕ್ಕೆ ಅಂದ್ಕೊಂಡೆ. ಬಟ್ ಅದು ಮಾಡಿದ್ರು, ಅವ್ರು ಮಾಡೋರು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವರು ತುಂಬಾ ಚೆನ್ನಾಗಿ ಮಾಡಿದ್ರು. ಫುಲ್ ಬಾಡಿ ಮಾಡಿಸಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಆಲ್ರೆಡಿ ಓಕೆ, ನೆಕ್ಸ್ಟ್ ಟೈಮ್ ಮತ್ತೆ ಯಾವಾಗಾದರೂ ಫುಲ್ ಬಾಡಿ ಮಾಡ್ತಾನೆ ಅಂತ ಅನಿಸುತ್ತೆ. ಬಟ್ ನಾನು ಮಾಡಿಸಿದ್ದು ಓಕೆ, ಎಷ್ಟು ನಂಗೆ ತುಂಬ ಇಷ್ಟ ಆಗಿತ್ತು. ತಲೆ ಮಸಾಜು ಮತ್ತು ಕಾಲ್ದು ಮಸ್ತಿತ್ತು. ಬ್ಯಾಕು ಅಷ್ಟೇ ಚೆನ್ನಾಗಿ ಮಾಡಿದ್ರಿಲ್ಲ, ಮೂಳೆಲ್ಲ ಹಿಂಗೆ ಒತ್ತಿ ವಾವ್ ಮಸ್ತಿತ್ತು. ಕಿರಣ್ದು ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ನೋಡೋಣ. ಫಸ್ಟ್ ನಾನು ಹೋಗ್ಬಿಟ್ಟು ಬಂದೆ, ಯಾಕಂದರೆ ಇವಳು ಮಲ್ಕೊಂಡಿದ್ಲು. ನಾನು ಹೋಗ್ಬಿಟ್ಟು ಬಂದರೆ ಆಮೇಲೆ ಕಿರಣ್ ಹೋಗ್ಬೋದು ಅಂತ. ಇನ್ನೂ ಮಲ್ಕೊಂಡಿದ್ದಾಳೆ. ಸೊ ಇನ್ನೂ ಮಲ್ಕೊಂಡೇ ಇದ್ದಾಳೆ. ಇವಾಗ ಇನ್ನೇನು ಕಿರಣ್ ಓಡ್ತಾ ಇದ್ದಾರೆ. ನೋಡೋಣ ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ.
ಅವಳು ಹೆಂಗಿದ್ರು ಮಲ್ಕೊಂಡಿದ್ಲಲ್ಲ ಅಂದ್ಬಿಟ್ಟು ಟೀ ಅಥವಾ ಕಾಫಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಅನಿಸ್ತಾ ಇತ್ತು. ಮಾಡ್ಕೊಳ್ಳೋಣ ಅಂತ ಬಂದೆ, ಅದು ಸ್ವಲ್ಪ ಸೌಂಡ್ ಆಗಿದ ತಕ್ಷಣ ಆಯಿತು ಎದ್ದೇ ಬಿಟ್ಲು. ನನಗೆ ಅವತ್ತು ಟೀನೇ ಕುಡಿಯೋಕ್ಕಾಗಿಲ್ಲ. ನನಗಂತೂ ಮಸಾಜ್ ಮಾಡಿಸ್ಕೊಂಬಂದ್ಮೇಲೆ ಯಾಕೋ ತುಂಬ ಅನ್ನಿಸ್ತಾ ಇತ್ತು ಕುಡಿಬೇಕು ಅಂತ. ಏನು ಮಾಡೋಕ್ಕಾಗಲ್ಲ, ಅವಳು ಎದ್ಬಿಟ್ಲು. ಆಮೇಲೆ ಅದು ಅರ್ಧಂಬರ್ಧ ಬೇರೆ ನಿದ್ದೆ ಆಗ್ಬಿಟ್ಟಿತ್ತಲ್ಲ ಅವಳಿಗೆ, ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆಮೇಲೆ ಏನೂ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಸ್ನಾನ ಕೂಡ ಕಿರಣ್ ಬಂದಮೇಲೆ ಮಾಡ್ಕೊಳ್ಳೋವರೆಗೂ ಅಂತ ವೆಯ್ಟ್ ಮಾಡಿದೆ. ಯಾಕಂದರೆ ಅವಳು ಮಲಗಿರೋ ಟೈಮಲ್ಲಿ ಮಿಡ್ಲಲ್ಲಿ ಎದ್ಬಿಟ್ರೆ ಹೆಂಗೆ ಅಂತ ಹೆಡ್ ಬಾತ್ ಕೂಡ ಮಾಡೋಕ್ಕೆ ಹೋಗಿಲ್ಲ. ಫುಲ್ ಎಣ್ಣೆ ಎಲ್ಲ ಹಚ್ಚಿ ಮಸಾಜ್ ಮಾಡಿದ್ರಲ್ವ. ಸೊ ಕಿರಣ್ ಕೂಡ ಹೋಗಿ ಅವರು ಮಾಡಿಸ್ಕೊಂಬಂದ್ರು, ಚೆನ್ನಾಗಿತ್ತು ಅಂತ ಹೇಳಿದ್ರು. ಸೊ ಅವರು ಬಂದರು, ಎಲ್ಲ ಫ್ರೆಶ್ ಅಪ್ ಆಗಿ ಇವಾಗ ಆಚೆ ಓಡ್ತಾ ಇದ್ದೀವಿ. ಹೋಗೋದು ಯಾ ಇದಾಡ್ತೀಯಾ? ಸೈಕಲ್ ಬೇಕಾ? ಹಾಂ ಆಯ್ತು ಆಡು. ಅಲ್ಲಿ ಕುಂದ್ಬಿಟ್ಟು ನೀನು ಇಲ್ಲಿ ಬಾ, ಬಾ ಅವಳೇ ಬರ್ತಾಳೆ, ಕುಂದ್ರಸು. ಇವ್ರು ಪಪ್ಪ ಇಲ್ಲಿ ಬರ್ತಾರೆ, ಅವಾಗ ಬಾ, ನೀನು ಬಾ. ಹಾಂ ಬಾ. ಮತ್ತೆ ಅಲ್ಲ ಇದು ಮತ್ತೆ ಆಡ್ತೀಯ ಅಮ್ಮ, ನಿಂಗೆ ಬೇಕಾ ಈ ಥರದ್ದು? ತಗೊಂಬರೋಣ. ನೀನು ನೆಕ್ಸ್ಟ್ ಮನೇಲಿ ಇರುತ್ತದು. ನೋ ಆಲ್ರೆಡಿ ಇದಿದೆ, ಅಲ್ಲಿ ಒಂದಿಷ್ಟು ಮುಟ್ಟಲ್ಲ ಮನೇಲಿ, ಇಲ್ಲಿದೆ ಅಂದ್ಬಿಟ್ಟು ಆಡಕ್ಕೆ ಹೋಗ್ತಾಳೆ. ನೀನು ಇಲ್ಲಿ ಆಟ ಆಡ್ತಿರು, ಪಪ್ಪ ಮಮ್ಮ ಇದು ಆಟ ಆಡ್ತಾರೆ. ಆಡೋಣ ಒಂದು ಗೇಮ್. ಕಿರಣೆ ವಿನ್ ಆದ್ರು. ಏನ ಬಾಲ್ ಕೊಡು. ಇವಳು ಅವಾಗಿಂದ ಎತ್ತಿ ಎತ್ತಿ ಕೊಡ್ತಾ ಇದ್ಲು. ಹಾಕೋ ಒಳಗಡೆ ಹಾಕು. ನಾನು 6 ಆಡಿದೆ, ಅವರು ವಿನ್ ಆಗ್ಬಿಟ್ರು ಅಷ್ಟೊತ್ತಿಗೆ. ಮಸ್ತ್ ಇತ್ತಲ್ಲ. ನನ್ನ ಫೇವ್ರೇಟ್ ಇದು ಆಡೋಕ್ಕೆ. ಸಕ್ಕತ್ ಒಂಥರ ಮೈಂಡ್ ಸ್ಟ್ರೆಸ್ ಫ್ರೀ ಆಗುತ್ತೆ. ಬಾ ಸಾಕಿದು. ಸೈಕಲಲ್ಲಿ ಹೋಗೋಣ ಬಾ. ದೊಡ್ಡವ್ರಿಗೂ ಇದೆಯಾ ಸೈಕಲ್? ಹ್ಞೂ ಸೈಕಲ್. ಚಿಕ್ಕದಿದೆ, ಅದು ಒಂದೇ ಚಿಕ್ಕದಿದೆ, ಲಾಸ್ಟ್ ಅನ್ಸುತ್ತೆ. ಮುಂದೆ ಯಪ್ಪ ಇಷ್ಟೊತ್ತಲ್ಲಿ ಪೂಲಲ್ಲಿ ಆಟ ಆಡ್ತಿದ್ದಾರೆ. ಚಳಿ ಚಳಿ. ಗಟ್ಟಿ ಹಿಡ್ಕೋ. ಇವತ್ತು ಬಾಯ್ ಥರ ರೆಡಿ ಮಾಡ್ಬಿಟ್ಟಿದ್ದಾರೆ ಕಿರಣ್. ನಾನು ಅನ್ಕೊಂಡೆ ನೀನೇ ರೆಡಿ ಮಾಡೋಂತ ತಕ್ಷಣ ಹುಡುಗರ ಥರನೇ ರೆಡಿ ಮಾಡ್ತೀಯ ಅಂತ. ಶರ್ಟ್ ಹಾಕೋರು, ಒಳಗೆ ಟೀ ಶರ್ಟು, ಮೇಲೆ ಶರ್ಟು. ಆಯ್ತು ಬಿತ್ತು. ಬಾ ಮಮ್ಮ ಆಡ್ತಾರೆ ಸೈಕಲ್. ಕಿರಣ್ ನಾನು ಹೊಡಿತೀನಿ. ಎಲ್ಲೋ ಕರೆಕ್ಟ್ ಆಗಿರೋದು ತೊಗೊಂಡಿದ್ಯಾ? ಮಮ್ಮ ಬಂದ್ರು. ಅಲ್ಲಿ ನೋಡಲ್ಲ ಹೋದ್ರು ಮಮ್ಮ. ಮಮ್ಮ ಹೋದ್ರಲ್ಲ ಅಮ್ಮ. ಹೋಗ್ತಿದ್ದೀನಿ ಹಂಗೆ. ತುಂಬ ದುಡ್ದಿದೆ, ಎಂಡ್ ಆಗ್ತಾನಿಲ್ಲ. ಹೋಗ್ಬೇಕಾದ್ರೆ ಈಸಿ, ಹತ್ತದ ಕಷ್ಟ. ಅಯ್ಯಪ್ಪ ಹೋಗ್ಬಿಟ್ಟು ಬಂದು ಸುಸ್ತಾಗ ಹೊಡ್ತು. ಹೋಗ್ಬೇಕಾದ್ರೆ ಈಸಿ ಹೋಗ್ಬಿಟ್ಟೆ, ಬರೋಕ್ಕೆ ಆಗಿಲ್ಲ. ಹುಷಾರು ಕಿರಣ್, ಹೈಟ್ ಇರೋ ತಗೊಂತ ಇದ್ಯಾ? ಎಲ್ಲ ಪಪ್ಪ ಹೋಗ್ತದ ನೋಡಿಯಾ? ಎಲ್ಲಿ ಪಪ್ಪ? ನಂದ ಇದು. ಪಪ್ಪ ಓಡ್ತಾ ಇದ್ದಾರೆ. ಹೋಗ್ಬೇಕಾದ್ರೆ ಈಸಿ, ಬರಬೇಕಾದ್ರೆ ನೋಡಿ ಕಿರಣ್ ಹೋಗ ಟಯರ್ಡ್ ಆಗ್ಬಿಡುತ್ತೆ. ಆಡ್ದಿರೋರು ಆಡ್ಬಿಟ್ರೆ ಸಡನ್ನಾಗಿ. ಅಲ್ಲಯ್ಯ ಆವಾಗಲೇ ಹೊಡೆದ್ರು, ಮಸ್ತಾಗಿ ಹೋಗಿ ಬಿತ್ತು. ಸೊ ಇವಾಗ ನೋಡೋಣ ಅದೇನು ಕುಲ್ಡೇಟಿಗೆ ಬಿದ್ದಿದ್ದ ಅಥವಾ ಏನು ಅಂತ ಗೊತ್ತಾಗುತ್ತೆ ರಿಯಾಲಿಟಿ. ಕೆಳಗೆ ಬಿತ್ತು. ನಮ್ಮ ನೀನು ಆಡ್ತೀಯಾ? ಇದು ಎತ್ತಕ್ಕಾಗಲ್ಲ, ವೆಯ್ಟ್ ಇದೆ, ವೆಯ್ಟ್ ಇದೆ. ಓ ಪಪ್ಪ ಕೊಡು ವೆಯ್ಟ್. ಮತ್ತೆ ಹೋಗಲಿ. ಇವಾಗ ಮತ್ತೆ ಆಡುತ್ತಿದ್ದಾರೆ ಕಿರಣ್ ಅವರು.
ನಾನು ಇಷ್ಟೊತ್ತು ನಾನು ಹೆಂಗೋ ಆಡ್ತಾ ಇದ್ದೆ, ಕಿರಣ್ ಹೇಳ್ಕೊಟ್ರೆ ಹೆಂಗೆ ಆಡೋದು ಅಂತ. ಇವಾಗ ಬಿಡ್ತಾರೆ. ಅಯ್ಯೋ ಅಲ್ಲಿ ಗ್ಲಾಸ್ ಗೀಸ್ ಹೊಡೆದೈತೆ ನೋಡು. ಹೆಂಗೆ ಹೇಳ್ತೀಯ ನೋಡಿ, ಗ್ಲಾಸ್ ಹತ್ರ ಇಂದ ಹೊಡಿತೀನಪ್ಪ, ದೂರ ಆಯ್ತು. ದೂರದಿಂದ ಹೊಡಿಬೇಕು. ಇನ್ನ ಯಾಕೆ ಅಲ್ಲೇ ಹೋಗ್ಬಿಟ್ಟು ಸಿಗಿಸ್ಬಿಡು. ಲಾಸ್ಟ್ ಟ್ರೈ. ಅದು ಏರಲ್ಲಿ ಇರಬಾರ್ದು. ಓಕೆ, ಅದು ಬೋರ್ಡ್ಗಾದ್ರೂ ಟಚ್ ಆಯ್ತೇನು? ಟಪ್ಪನ್ ಕೆಳಗೆ ಹಾಕು. ಹೆಂಗ್ ಮಾಡಿದ್ದು? ಸೊ ಅಷ್ಟೇ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್, ಮತ್ತೆ ಸಿಗೋಣ.